ರಾಜ್ಯ ಕಾಂಗ್ರೆಸ್ ಪಾಳ್ಯದಲ್ಲಿ ಸಿಎಂ ಗಾದಿಗಾಗಿ ಪೈಪೋಟಿ ಶುರುವಾಗೇ ಬಿಟ್ಟಿದೆ. ಒಂದ್ ಕಡೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಎಂ ಆಪ್ತರೆಲ್ಲ ಒಂದು ಡಿನ್ನರ್ ಮೀಟಿಂಗ್ ಮಾಡಿದ್ರು. ಆಗ ನೋಡಿ ದೊಡ್ಡ ಮಟ್ಟದ ಸಂಚಲನ ಸೃಷ್ಟಿಯಾಯಿತು. ಇದರ ಬೆನ್ನಿಗೆ ಗೃಹ ಸಚಿವರು ಕೂಡ ಒಂದು ಡಿನ್ನರ್ ಪಾರ್ಟಿ ಆಯೋಜನೆ ಮಾಡಿದ್ರು. ಬಟ್ ಅದನ್ನ ಕ್ಯಾನ್ಸಲ್ ಮಾಡಿಸ್ಬಿಟ್ರು ಡಿಕೆ ಶಿವಕುಮಾರ್. ಅದು ಕ್ಯಾನ್ಸಲ್ ಆದ ಬಳಿಕ ಈಗ ಪ್ರತ್ಯಂಗಿರಿ ಹೋಮದ ಮೊರೆ ಹೋಗ್ತಿದ್ದಾರೆ. ಪ್ರತ್ಯಂಗಿರಿ ಹೋಮದ ಮೊರೆ ಹೋಗಿರೋದಕ್ಕೆ ಶತ್ರುಗಳ ವಿನಾಶಕ್ಕಾಗ ಅಥವಾ ಸಿಎಂ ಕುರ್ಚಿ ಆದಷ್ಟು ಬೇಗ ಸಿಗ್ಲಾ ಅಂತ ಇದು ಕೂಡ ದೊಡ್ಡ ಮಟ್ಟದ ಚರ್ಚೆಯನ್ನ ಹುಟ್ಟು ಹಾಕಿದೆ. ಇವತ್ತು ಇಡೀ ದಿನ ಟೆಂಪಲ್ ರನ್ ಅನ್ನ ಸಿಎಂ ಡಿಕೆ ಶಿವಕುಮಾರ್ ಮಾಡ್ತಾರೆ. ಆ ಕುರಿತ ಒಂದು ರಿಪೋರ್ಟ್ ಇದೆ, ಬನ್ನಿ ನೋಡ್ಕೊಂಡು ಬರೋಣ. ಶತ್ರುನಾಶ ವಿಶೇಷ ಪೂಜೆಗೆ ಡಿಕೆಶಿ ಸಜ್ಜು. ಕುಟುಂಬ ಸಮೇತ ಪ್ರತ್ಯಂಗಿರಾ ದೇವಿ ಮೊರೆ. ಕಾಂಗ್ರೆಸ್ನಲ್ಲಿ ಕುರ್ಚಿ ಕಾಳಗ, ಡಿನ್ನರ್ ಪಾಲಿಟಿಕ್ಸ್ ಮಧ್ಯೆ ಡಿಸಿಎಂ ಡಿಕೆ ಶಿವಕುಮಾರ್ ಶತ್ರು ನಾಶಕ್ಕಾಗಿ ವಿಶೇಷ ಪೂಜೆಗೆ ಮುಂದಾಗಿದ್ದಾರೆ. ಇಂದು ಕುಟುಂಬ ಸಮೇತ ಪ್ರತ್ಯಂಗಿರಾ ದೇವಿಗೆ ಪೂಜೆ ಸಲ್ಲಿಸಿದ್ದಾರೆ. ಹೌದು, ಡಿಸಿಎಂ ಡಿಕೆಶಿ ತಮಿಳುನಾಡಿನ ಕುಂಭಕೋಣಂನಲ್ಲಿರುವ ಪ್ರತ್ಯಂಗಿರಾ ದೇವಸ್ಥಾನಕ್ಕೆ ಕುಟುಂಬ ಸಮೇತ ಆಗಮಿಸಲಿದ್ದಾರೆ. ಶತ್ರುಗಳ ನಾಶಕ್ಕೆ ಹೆಸರುವಾಸಿಯಾಗಿರುವ ಪ್ರತ್ಯಂಗಿರಾ ದೇವಸ್ಥಾನದಲ್ಲಿ ಕೆಲವೇ ಹೊತ್ತಲ್ಲಿ ವಿಶೇಷ ಪೂಜೆ ಸಲ್ಲಿಸಲಿದ್ದಾರೆ. ಈ ಹಿಂದೆಯೂ ಕುಂಭಕೋಣದಿಂದಲೇ ಅರ್ಚಕರು ಆಗಮಿಸಿ ಬೆಂಗಳೂರಿನಲ್ಲಿ ಹೋಮ ಮಾಡಿದ್ರು. ಇದೀಗ ದೇವಸ್ಥಾನಕ್ಕೆ ಹೋಗಿ ಪೂಜೆ ಸಲ್ಲಿಸಲು ಅರ್ಚಕರು ಸಲಹೆ ನೀಡಿದ್ರಿಂದಾಗಿ ಡಿಕೆಶಿ ಕುಂಭಕೋಣದತ್ತ ಪ್ರಯಾಣ ಬೆಳೆಸಿದ್ದಾರೆ. ಡಿಕೆಶಿ ಪೂಜೆ ಮಾಡ್ತಿರೋದು ಪಕ್ಷದೊಳಗಿನ ಶತ್ರುಗಳ ನಿವಾರಣೆಗಾಗಿ ಅಥವಾ ಪಕ್ಷದ ಹೊರಗಿನ ಶತ್ರುಗಳ ನಾಶಕ್ಕಾಗ ಅನ್ನೋದೇ ಸದ್ಯಕ್ಕಿರೋ ಕುತೂಹಲ. ಇನ್ನು ಪ್ರತ್ಯಂಗಿರಾ ಹೋಮದ ಪ್ರಯೋಜನಗಳೇನು ಅಂತ ನೋಡೋದಾದ್ರೆ, ಪ್ರತ್ಯಂಗಿರಾ ಹೋಮದಿಂದ ಮಾನಸಿಕ ನೆಮ್ಮದಿ, ಸ್ಥಿರತೆ ಸಿಗುತ್ತೆ. ನಕಾರಾತ್ಮಕ ಶಕ್ತಿಗಳೆಲ್ಲ ನಾಶವಾಗುತ್ತವೆ. ದುರಾದೃಷ್ಟ ದೂರವಾಗುವುದರಿಂದ ಆರೋಗ್ಯ ಪ್ರಾಪ್ತವಾಗುತ್ತದೆ. ಕೆಟ್ಟ ದೃಷ್ಟಿ ನಾಶವಾಗಿ ಮಾಟ ಮಂತ್ರದ ಶಕ್ತಿ ಕುಗ್ಗಿ ಸಂಪತ್ತು ಸಮೃದ್ಧಿ ದೊರೆಯುವುದು ಎಂಬ ನಂಬಿಕೆ ಇದೆ. ಡಿಕೆಶಿ ಪ್ರತ್ಯಂಗಿರಾ ಮೊರೆ ಹೋಗಿರೋದು ಭಾರಿ ಚರ್ಚೆಗೆ ಕಾರಣವಾಗಿದೆ. ಯಾವ ಶತ್ರುವಿನ ಸಂಹಾರಕ್ಕೆ ಡಿಕೆ ಪೂಜೆ ಮಾಡಿಸುತ್ತಿದ್ದಾರೆ ಅನ್ನೋದನ್ನ ಕಾಲವೇ ಉತ್ತರಿಸಬೇಕಾಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ರಾಜ್ಯ ಕಾಂಗ್ರೆಸ್ ಪಾಳ್ಯದಲ್ಲಿ ಸಿಎಂ ಗಾದಿಗಾಗಿ ಪೈಪೋಟಿ ಶುರುವಾಗೇ ಬಿಟ್ಟಿದೆ. ಒಂದ್ ಕಡೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಎಂ ಆಪ್ತರೆಲ್ಲ ಒಂದು ಡಿನ್ನರ್ ಮೀಟಿಂಗ್ ಮಾಡಿದ್ರು. ಆಗ ನೋಡಿ ದೊಡ್ಡ ಮಟ್ಟದ ಸಂಚಲನ ಸೃಷ್ಟಿಯಾಯಿತು. ಇದರ ಬೆನ್ನಿಗೆ ಗೃಹ ಸಚಿವರು ಕೂಡ ಒಂದು ಡಿನ್ನರ್ ಪಾರ್ಟಿ ಆಯೋಜನೆ ಮಾಡಿದ್ರು. ಬಟ್ ಅದನ್ನ ಕ್ಯಾನ್ಸಲ್ ಮಾಡಿಸ್ಬಿಟ್ರು ಡಿಕೆ ಶಿವಕುಮಾರ್. ಅದು ಕ್ಯಾನ್ಸಲ್ ಆದ ಬಳಿಕ ಈಗ ಪ್ರತ್ಯಂಗಿರಿ ಹೋಮದ ಮೊರೆ ಹೋಗ್ತಿದ್ದಾರೆ. ಪ್ರತ್ಯಂಗಿರಿ ಹೋಮದ ಮೊರೆ ಹೋಗಿರೋದಕ್ಕೆ ಶತ್ರುಗಳ ವಿನಾಶಕ್ಕಾಗ ಅಥವಾ ಸಿಎಂ ಕುರ್ಚಿ ಆದಷ್ಟು ಬೇಗ ಸಿಗ್ಲಾ ಅಂತ ಇದು ಕೂಡ ದೊಡ್ಡ ಮಟ್ಟದ ಚರ್ಚೆಯನ್ನ ಹುಟ್ಟು ಹಾಕಿದೆ. ಇವತ್ತು ಇಡೀ ದಿನ ಟೆಂಪಲ್ ರನ್ ಅನ್ನ ಸಿಎಂ ಡಿಕೆ ಶಿವಕುಮಾರ್ ಮಾಡ್ತಾರೆ. ಆ ಕುರಿತ ಒಂದು ರಿಪೋರ್ಟ್ ಇದೆ, ಬನ್ನಿ ನೋಡ್ಕೊಂಡು ಬರೋಣ. ಶತ್ರುನಾಶ ವಿಶೇಷ ಪೂಜೆಗೆ ಡಿಕೆಶಿ ಸಜ್ಜು. ಕುಟುಂಬ ಸಮೇತ ಪ್ರತ್ಯಂಗಿರಾ ದೇವಿ ಮೊರೆ. ಕಾಂಗ್ರೆಸ್ನಲ್ಲಿ ಕುರ್ಚಿ ಕಾಳಗ, ಡಿನ್ನರ್ ಪಾಲಿಟಿಕ್ಸ್ ಮಧ್ಯೆ ಡಿಸಿಎಂ ಡಿಕೆ ಶಿವಕುಮಾರ್ ಶತ್ರು ನಾಶಕ್ಕಾಗಿ ವಿಶೇಷ ಪೂಜೆಗೆ ಮುಂದಾಗಿದ್ದಾರೆ. ಇಂದು ಕುಟುಂಬ ಸಮೇತ ಪ್ರತ್ಯಂಗಿರಾ ದೇವಿಗೆ ಪೂಜೆ ಸಲ್ಲಿಸಿದ್ದಾರೆ. ಹೌದು, ಡಿಸಿಎಂ ಡಿಕೆಶಿ ತಮಿಳುನಾಡಿನ ಕುಂಭಕೋಣಂನಲ್ಲಿರುವ ಪ್ರತ್ಯಂಗಿರಾ ದೇವಸ್ಥಾನಕ್ಕೆ ಕುಟುಂಬ ಸಮೇತ ಆಗಮಿಸಲಿದ್ದಾರೆ. ಶತ್ರುಗಳ ನಾಶಕ್ಕೆ ಹೆಸರುವಾಸಿಯಾಗಿರುವ ಪ್ರತ್ಯಂಗಿರಾ ದೇವಸ್ಥಾನದಲ್ಲಿ ಕೆಲವೇ ಹೊತ್ತಲ್ಲಿ ವಿಶೇಷ ಪೂಜೆ ಸಲ್ಲಿಸಲಿದ್ದಾರೆ. ಈ ಹಿಂದೆಯೂ ಕುಂಭಕೋಣದಿಂದಲೇ ಅರ್ಚಕರು ಆಗಮಿಸಿ ಬೆಂಗಳೂರಿನಲ್ಲಿ ಹೋಮ ಮಾಡಿದ್ರು. ಇದೀಗ ದೇವಸ್ಥಾನಕ್ಕೆ ಹೋಗಿ ಪೂಜೆ ಸಲ್ಲಿಸಲು ಅರ್ಚಕರು ಸಲಹೆ ನೀಡಿದ್ರಿಂದಾಗಿ ಡಿಕೆಶಿ ಕುಂಭಕೋಣದತ್ತ ಪ್ರಯಾಣ ಬೆಳೆಸಿದ್ದಾರೆ. ಡಿಕೆಶಿ ಪೂಜೆ ಮಾಡ್ತಿರೋದು ಪಕ್ಷದೊಳಗಿನ ಶತ್ರುಗಳ ನಿವಾರಣೆಗಾಗಿ ಅಥವಾ ಪಕ್ಷದ ಹೊರಗಿನ ಶತ್ರುಗಳ ನಾಶಕ್ಕಾಗ ಅನ್ನೋದೇ ಸದ್ಯಕ್ಕಿರೋ ಕುತೂಹಲ. ಇನ್ನು ಪ್ರತ್ಯಂಗಿರಾ ಹೋಮದ ಪ್ರಯೋಜನಗಳೇನು ಅಂತ ನೋಡೋದಾದ್ರೆ, ಪ್ರತ್ಯಂಗಿರಾ ಹೋಮದಿಂದ ಮಾನಸಿಕ ನೆಮ್ಮದಿ, ಸ್ಥಿರತೆ ಸಿಗುತ್ತೆ. ನಕಾರಾತ್ಮಕ ಶಕ್ತಿಗಳೆಲ್ಲ ನಾಶವಾಗುತ್ತವೆ. ದುರಾದೃಷ್ಟ ದೂರವಾಗುವುದರಿಂದ ಆರೋಗ್ಯ ಪ್ರಾಪ್ತವಾಗುತ್ತದೆ.
ಕೆಟ್ಟ ದೃಷ್ಟಿ ನಾಶವಾಗಿ ಮಾಟ ಮಂತ್ರದ ಶಕ್ತಿ ಕುಗ್ಗಿ ಸಂಪತ್ತು ಸಮೃದ್ಧಿ ದೊರೆಯುವುದು ಎಂಬ ನಂಬಿಕೆ ಇದೆ. ಡಿಕೆಶಿ ಪ್ರತ್ಯಂಗಿರ ಮೊರೆ ಹೋಗಿರೋದು ಭಾರಿ ಚರ್ಚೆಗೆ ಕಾರಣವಾಗಿದೆ. ಯಾವ ಶತ್ರುವಿನ ಸಂಹಾರಕ್ಕೆ ಡಿಕೆ ಪೂಜೆ ಮಾಡಿಸುತ್ತಿದ್ದಾರೆ ಅನ್ನೋದನ್ನ ಕಾಲವೇ ಉತ್ತರಿಸಬೇಕಾಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ರಾಜ್ಯ ಕಾಂಗ್ರೆಸ್ ಪಾಳ್ಯದಲ್ಲಿ ಸಿಎಂ ಗಾದಿಗಾಗಿ ಪೈಪೋಟಿ ಶುರುವಾಗೇ ಬಿಟ್ಟಿದೆ. ಒಂದ್ ಕಡೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಎಂ ಆಪ್ತರೆಲ್ಲ ಒಂದು ಡಿನ್ನರ್ ಮೀಟಿಂಗ್ ಮಾಡಿದ್ರು. ಆಗ ನೋಡಿ ದೊಡ್ಡ ಮಟ್ಟದ ಸಂಚಲನ ಸೃಷ್ಟಿಯಾಯಿತು. ಇದರ ಬೆನ್ನಿಗೆ ಗೃಹ ಸಚಿವರು ಕೂಡ ಒಂದು ಡಿನ್ನರ್ ಪಾರ್ಟಿ ಆಯೋಜನೆ ಮಾಡಿದ್ರು. ಬಟ್ ಅದನ್ನ ಕ್ಯಾನ್ಸಲ್ ಮಾಡಿಸ್ಬಿಟ್ರು ಡಿಕೆ ಶಿವಕುಮಾರ್. ಅದು ಕ್ಯಾನ್ಸಲ್ ಆದ ಬಳಿಕ ಈಗ ಪ್ರತ್ಯಂಗಿರಿ ಹೋಮದ ಮೊರೆ ಹೋಗ್ತಿದ್ದಾರೆ. ಪ್ರತ್ಯಂಗಿರಿ ಹೋಮದ ಮೊರೆ ಹೋಗಿರೋದಕ್ಕೆ ಶತ್ರುಗಳ ವಿನಾಶಕ್ಕಾಗ ಅಥವಾ ಸಿಎಂ ಕುರ್ಚಿ ಆದಷ್ಟು ಬೇಗ ಸಿಗ್ಲಾ ಅಂತ ಇದು ಕೂಡ ದೊಡ್ಡ ಮಟ್ಟದ ಚರ್ಚೆಯನ್ನ ಹುಟ್ಟು ಹಾಕಿದೆ. ಇವತ್ತು ಇಡೀ ದಿನ ಟೆಂಪಲ್ ರನ್ ಅನ್ನ ಸಿಎಂ ಡಿಕೆ ಶಿವಕುಮಾರ್ ಮಾಡ್ತಾರೆ. ಆ ಕುರಿತ ಒಂದು ರಿಪೋರ್ಟ್ ಇದೆ, ಬನ್ನಿ ನೋಡ್ಕೊಂಡು ಬರೋಣ. ಶತ್ರುನಾಶ ವಿಶೇಷ ಪೂಜೆಗೆ ಡಿಕೆಶಿ ಸಜ್ಜು. ಕುಟುಂಬ ಸಮೇತ ಪ್ರತ್ಯಂಗಿರ ದೇವಿ ಮೊರೆ. ಕಾಂಗ್ರೆಸ್ನಲ್ಲಿ ಕುರ್ಚಿ ಕಾಳಗ, ಡಿನ್ನರ್ ಪಾಲಿಟಿಕ್ಸ್ ಮಧ್ಯೆ ಡಿಸಿಎಂ ಡಿಕೆ ಶಿವಕುಮಾರ್ ಶತ್ರು ನಾಶಕ್ಕಾಗಿ ವಿಶೇಷ ಪೂಜೆಗೆ ಮುಂದಾಗಿದ್ದಾರೆ. ಇಂದು ಕುಟುಂಬ ಸಮೇತ ಪ್ರತ್ಯಂಗಿರ ದೇವಿಗೆ ಪೂಜೆ ಸಲ್ಲಿಸಿದ್ದಾರೆ. ಹೌದು, ಡಿಸಿಎಂ ಡಿಕೆಶಿ ತಮಿಳುನಾಡಿನ ಕುಂಭಕೋಣಂನಲ್ಲಿರುವ ಪ್ರತ್ಯಂಗಿರ ದೇವಸ್ಥಾನಕ್ಕೆ ಕುಟುಂಬ ಸಮೇತ ಆಗಮಿಸಲಿದ್ದಾರೆ. ಶತ್ರುಗಳ ನಾಶಕ್ಕೆ ಹೆಸರುವಾಸಿಯಾಗಿರುವ ಪ್ರತ್ಯಂಗಿರ ದೇವಸ್ಥಾನದಲ್ಲಿ ಕೆಲವೇ ಹೊತ್ತಲ್ಲಿ ವಿಶೇಷ ಪೂಜೆ ಸಲ್ಲಿಸಲಿದ್ದಾರೆ. ಈ ಹಿಂದೆಯೂ ಕುಂಭಕೋಣದಿಂದಲೇ ಅರ್ಚಕರು ಆಗಮಿಸಿ ಬೆಂಗಳೂರಿನಲ್ಲಿ ಹೋಮ ಮಾಡಿದ್ರು. ಇದೀಗ ದೇವಸ್ಥಾನಕ್ಕೆ ಹೋಗಿ ಪೂಜೆ ಸಲ್ಲಿಸಲು ಅರ್ಚಕರು ಸಲಹೆ ನೀಡಿದ್ರಿಂದಾಗಿ ಡಿಕೆಶಿ ಕುಂಭಕೋಣದತ್ತ ಪ್ರಯಾಣ ಬೆಳೆಸಿದ್ದಾರೆ. ಡಿಕೆಶಿ ಪೂಜೆ ಮಾಡ್ತಿರೋದು ಪಕ್ಷದೊಳಗಿನ ಶತ್ರುಗಳ ನಿವಾರಣೆಗಾಗಿ ಅಥವಾ ಪಕ್ಷದ ಹೊರಗಿನ ಶತ್ರುಗಳ ನಾಶಕ್ಕಾಗ ಅನ್ನೋದೇ ಸದ್ಯಕ್ಕಿರೋ ಕುತೂಹಲ. ಇನ್ನು ಪ್ರತ್ಯಂಗಿರ ಹೋಮದ ಪ್ರಯೋಜನಗಳೇನು ಅಂತ ನೋಡೋದಾದ್ರೆ, ಪ್ರತ್ಯಂಗಿರ ಹೋಮದಿಂದ ಮಾನಸಿಕ ನೆಮ್ಮದಿ, ಸ್ಥಿರತೆ ಸಿಗುತ್ತೆ. ನಕಾರಾತ್ಮಕ ಶಕ್ತಿಗಳೆಲ್ಲ ನಾಶವಾಗುತ್ತವೆ. ದುರಾದೃಷ್ಟ ದೂರವಾಗುವುದರಿಂದ ಆರೋಗ್ಯ ಪ್ರಾಪ್ತವಾಗುತ್ತದೆ. ಕೆಟ್ಟ ದೃಷ್ಟಿ ನಾಶವಾಗಿ ಮಾಟ ಮಂತ್ರದ ಶಕ್ತಿ ಕುಗ್ಗಿ ಸಂಪತ್ತು ಸಮೃದ್ಧಿ ದೊರೆಯುವುದು ಎಂಬ ನಂಬಿಕೆ ಇದೆ. ಡಿಕೆಶಿ ಪ್ರತ್ಯಂಗಿರ ಮೊರೆ ಹೋಗಿರೋದು ಭಾರಿ ಚರ್ಚೆಗೆ ಕಾರಣವಾಗಿದೆ. ಯಾವ ಶತ್ರುವಿನ ಸಂಹಾರಕ್ಕೆ ಡಿಕೆ ಪೂಜೆ ಮಾಡಿಸುತ್ತಿದ್ದಾರೆ ಅನ್ನೋದನ್ನ ಕಾಲವೇ ಉತ್ತರಿಸಬೇಕಾಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.